ಯಾವಾಗ ಈ ಒಂದು ಆಡಿಯೋ ಬಾಂಬ್ ರಾಜ್ಯ ರಾಜಕೀಯದಲ್ಲಿ ಹಲ್ಚಲ್ ಸೃಷ್ಟಿಯಾಯಿತು, ಇದರ ಬೆನ್ನಲ್ಲೇ ಯಾರೊಟ್ಟಿಗೆ ಜಮೀರ್ ಅಹಮದ್ ಖಾನ್ ಸಂಭಾಷಣೆಯನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆಯೋ ಮೊಹಮ್ಮದ್ ಸಿರಾಜ್. ಸೊ ಅವರು ಈಗ ಸೆಂಟ್ ಸ್ಟೇಷನ್ ಮೊರೆ ಹೋಗಿದ್ದಾರೆ. ಅವರು ದೂರು ದಾಖಲು ಮಾಡಿದ್ದಾರೆ. ಸುಳ್ಳು ಸುದ್ದಿ ಹರಿಬಿಟ್ಟವರ ವಿರುದ್ಧ ಕ್ರಮ ಆಗಬೇಕು ಅಂತ ಆಗ್ರಹಿಸಿ ದೂರು ಕೊಟ್ಟಿದ್ದಾರೆ. ನಾನು KMDC ನಾಮನಿರ್ದೇಶಕನಾಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ. ಬೈ ಎಲೆಕ್ಷನ್ನಲ್ಲಿ ಪಕ್ಷದ ಪರ ಕೆಲಸ ಮಾಡಿದ್ದೇನೆ. ದೂರವಾಣಿ ಮೂಲಕ ಚರ್ಚೆ ಮಾಡಿದ್ದಾಗಿ ಸುಳ್ಳು ಧ್ವನಿಯನ್ನು ಸೃಷ್ಟಿ ಮಾಡಿದ್ದಾರೆ ಇವರು. ನನ್ನ ಹಾಗೂ ಜಮೀರ್ ಅಹಮದ್ ಅವರ ತೇಜೋವಧೆಗೆ ಹುನ್ನಾರ ನಡೆದಿದೆ. ಹೀಗಾಗಿ ನನ್ನ ವಿರುದ್ಧ ಯಾರು ಈ ಸುಳ್ಳು ಸುದ್ದಿಯನ್ನು ಸೃಷ್ಟಿ ಮಾಡಿದ್ದಾರೋ ಅವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಸೆಂಟ್ ಠಾಣೆ DYSP ಬಂಕಾಳಿ ನಾಗಪ್ಪಗೆ ಅವರು ದೂರು ಕೊಟ್ಟಿದ್ದಾರೆ. ಸೊ ಈ ಒಂದು ಆಡಿಯೋ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಹಲ್ಚಲ್ ಸೃಷ್ಟಿ ಮಾಡಿತ್ತು. ಇನ್ಫ್ಯಾಕ್ಟ್ ಕಾಂಗ್ರೆಸ್ ಪಾಳ್ಯದಲ್ಲಿ ಈ ರೀತಿಯಾಗಿ ಜಮೀರ್ ಅವರು ಮಾಡಿದ್ರಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗೋ ರೀತಿ ಮಾಡಿತ್ತು. ಸೊ ಯಾವಾಗ ಈ ಒಂದು ಆಡಿಯೋ ಈ ಸಂಪುಟ ರಚನೆಯ ಟೈಮ್ನಲ್ಲೇ ಸ್ಫೋಟ ಆಯಿತು ಅಥವಾ ಹರಿಬಿಡ್ಲಾಯಿತು, ಸೊ ಇದು ಜಮೀರ್ ಅಹಮದ್ ಅವ್ರಿಗೆ ಒಂದು ದೊಡ್ಡ ಡ್ಯಾಮೇಜ್ ಮಾಡೋದಂತೂ ಸತ್ಯ. ಸೊ ಹೀಗಾಗಿ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿರುವಂಥದ್ದು ಖುದ್ದಾಗಿ ಮೊಹಮ್ಮದ್ ಸಿರಾಜ್ ಅವರು ಸೆಂಟ್ ಸ್ಟೇಷನ್ಗೆ ತೆರಳಿ ಸುಳ್ಳು ಸುದ್ದಿ ಸೃಷ್ಟಿ ಮಾಡಿದವರ ವಿರುದ್ಧ ದೂರು ಕೊಟ್ಟಿದ್ದಾರೆ ಆ್ಯಂಡ್ ಕ್ರಮ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ನಾನು ಈಗ ನಿಮಗೆ ಬೆಳಗ್ಗೆನೂ ಹೇಳಿದ್ದೀನಿ ಮಾಧ್ಯಮದವರಿಗೆ, ಇದು ಸುಳ್ಳು ಸುದ್ದಿ ಹರಿಬಿಡ್ತಿದ್ದಾರೆ, ಯಾರು ಮಾಡಿದ್ದಾರೆ ಅಂಥೇಳಿ. ಅದಕ್ಕೆ ಅವ್ರ ಮೇಲೆ ನಾನು ಕ್ರಮ ತಗೊಳಕ್ಕೆ FIR ಮಾಡಿದ್ದೀನಿ. ಈಗ FIR ಕಾಪಿ DYSP ಸಾಹೇಬರು ಬೆಳಗ್ಗೆ ಕೊಡ್ತೀನಿ. ಈಗ ಅದರಲ್ಲಿ 2-3 ಕ್ಲಾಸ್ ಇದ್ದಾವೆ. ನನ್ನ ಕಾನೂನು ಸಲಹೆ ತೊಗೊಂಡು SP ಸಾಹೇಬರು ಬೆಳಗ್ಗೆ ಕರೆದಿದ್ದಾರೆ 10 ಗಂಟೆಗೆ. ಅವ್ರ ಜೊತೆಗೆ ಚರ್ಚೆ ಮಾಡಿ ನಾನು FIR ಕಾಪಿ ನಿಮಗೆ ಕೊಡ್ತೀನಿ ಅಂಥೇಳಿ ಒಂದು ಅಕ್ನಾಲೇಜ್ಮೆಂಟ್ ಕೊಟ್ಟಿದ್ದಾರೆ. ಈಗ ಅದೇ ಅಕ್ನಾಲೇಜ್ಮೆಂಟ್ ಮೇಲೆ ನಾನು ನಿಮಗೆ ತೋರಿಸಿರೋದು, ಅದು ಅಕ್ನಾಲೇಜ್ಮೆಂಟ್ ಕೊಟ್ಟಿದ್ದಾರೆ, ಸ್ವೀಕರಿಸಿದ್ದೀನಿ. ಇದು FIR ಅಂತಲೇ ತಿಳಿಯಿರಿ, ನಾನು ಬೆಳಗ್ಗೆ ನಿಮಗೆ FIR ಕೊಡ್ತೀನಿ ಅಂತ ಹೇಳಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.